ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ ಸಭಾಂಗಣದಲ್ಲಿ ನಡೆದ ಇತಿಹಾಸ ವಿಭಾಗದಿಂದ ಓಂ ಸಾಂಸ್ಕೃತಿಕ ಹಬ್ಬ ಆಚರಣೆಯ ಜೊತೆಗೆ ಇತಿಹಾಸದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇತಿಹಾಸದ ದೃಷ್ಟಿಕೋನ, ಇತಿಹಾಸದ ತಿಳುವಳಿಕೆ ಹಾಗೂ ಚರಿತ್ರೆಯ ಚಿಂತನೆಗಳ ಬಗ್ಗೆ ಇತಿಹಾಸದ ವಿಭಾಗದ ಮುಖ್ಯಸ್ಥರು ಆದಂತಹ ಪ್ರೊಫೆಸರ್ ತ್ರಿವೇಣಿ ಅರಸ್ ಅವರು ವಿಸ್ತಾರವಾಗಿ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಆದಂತಹ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಸಿದ್ದಯ್ಯ ಅಪ್ನಾಳ್ ಮತ್ತು ಈ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿಗಳು ಆದಂತಹ ಸುದೀಪ್, ಸುಸ್ಮಿತಾ, ಪೂರ್ವಿಕಾ, ವೈಷ್ಣವಿ, ಸಂತೋಷ್, ರಜಿತ್ ಹಾಗೂ ಇವರ ಜೊತೆಗೆ ಪ್ರಥಮ ಹಾಗೂ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು. ವರದಿಗಾರರು ಅಶ್ವಥ್ ಗೌಡ, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಮೈಸೂರು. ಹಾಗೆ ದಯವಿಟ್ಟು ನಮ್ಮ ಇತಿಹಾಸ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿಯನ್ನು ಬಳಸ್ಕೊಳ್ಳಿ. ಈ 5 ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕಲ್ತ್ಕೊಳ್ಳಿ, ಚೆನ್ನಾಗಿ ಓದಿ, ಎಲ್ರಿಗೂ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ, ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಇವತ್ತು ನಿಮಗೆ ಇತಿಹಾಸ ಗೊತ್ತಿದ್ರೆ ನಿಮ್ಗೆ ಎಲ್ಲರೂ ಹೇಳ್ತಾರೆ ಅದೇ ಹಿಸ್ಟ್ರಿ ಗೊತ್ತಿಯೋ ಹಾಗೆ ಹೀಗೆ ಅಂತ, ಇದೇ ನಿಮಗೆ ಲೈಫ್ ಬರುತ್ತೆ. ಕೇವಲ 2 ಎಕ್ಸಾಮ್ ಪಾಸ್ ಮಾಡಿ, ನೆಟ್ ಸ್ಲೆಟ್ 2 ಎಕ್ಸಾಮು, 1 ಪಾಸ್ ಆದರೆ ಸಾಕು. ನೋಡಿ, ಮೊನ್ನೆ ಹುಡುಗ ಬಂದಿದ್ದ PhDಗೆ, ಅವನು ಸೆಟ್ ಎಕ್ಸಾಮ್ 3 ಸಲ ಪಾಸ್ ಮಾಡಿದ್ದಾನೆ. ನಾನು ಕೇಳಿ, ಯಾಕಪ್ಪ 1 ಸಲ ಪಾಸ್ ಮಾಡಿದ್ರೆ ಸಾಕಲ್ಲ ಅಂತ. ಇಲ್ಲ ಮೇಡಮ್, ನನ್ನ ಮಾರ್ಕ್ಸ್ ಎಷ್ಟು ಕೊಡ್ತದೆ ಪ್ರತಿ ವರ್ಷ ಅದು ನೋಡ್ತಾ ಇದ್ದೀವಿ. ಹೋದ ವರ್ಷ ಎಷ್ಟು ಬಂದಿತ್ತು, ಆಚೆ ವರ್ಷ ಎಷ್ಟು ಬಂತು, ಈ ವರ್ಷ ಎಷ್ಟು ಬಂತು, ನನ್ನ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇದೆ ಅಥವಾ ಡೌನ್ ಆಗ್ತಿದೆ ಅಂತ ನಾನು ನೋಡ್ಕೊಳ್ಳೋಕ್ಕೆ ಪ್ರತಿ ವರ್ಷ ಎಕ್ಸಾಮ್ ತಗೋತೀನಿ, ಪ್ರತಿ ವರ್ಷವೂ ಪಾಸ್ ಆಗ್ತೀನಿ ಅಂತ ಇಂಜಿನಿಯರ್ ಹೇಳ್ತಾ ಹೋಗ. ಆಶ್ಚರ್ಯ ಆಯ್ತು ನನಗೆ. ನೆಟ್ ಪಾಸ್ ಆಗಿದ್ದಾನೆ, ಸ್ಲೆಟ್ ಪಾಸ್ ಆಗಿದ್ದಾನೆ 3 ಸಲ. ಹಾಗೆ ಪಾಸ್ ಆಗಿ ಸಾಕು, 1 ಲಕ್ಷ ಸಂಬಳ. ನೆಟ್ ಸ್ಲೆಟ್ ಪಾಸ್ ಆಗ್ತದೆ. ಕಷ್ಟಪಟ್ಟು 2 ವರ್ಷ B.Ed ಮಾಡಬೇಕಾಗಿಲ್ಲ. ಯಾಕೆ ಸ್ಕೂಲ್ ಹೋಗ್ತೀರಿ, ಸ್ಮಾರ್ಟ್ ಆಗಿ ಕಾಲೇಜ್ ಹೋಗಿ ಟ್ರಿಮ್ಮಲ್ಲಿ ಡ್ರೆಸ್ ಮಾಡ್ಕೊಂಡು ಈ ಥರ ಸ್ಲೆಟ್ ಪಾಸ್ ಮಾಡ್ಕೊಂಡ್ಬಿಡಿ, ಆರಾಮಾಗಿ 1 ಲಕ್ಷ ಸಂಬಳ ಕೊಟ್ಟು ಹೋಗಿ ಕಾಲೇಜ್ಗಳಿಗೆ ಅಲ್ವಾ. ಹಾಗೆ ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿದೆ, ಎಲ್ಲ ಜೊತೆಗೆ ತುಂಬ ಸೇರೋದ್ರಿಂದ. ಹಾಗೆ ಒಂದು ಕಂಪಲ್ಸರಿ ಟ್ರಿಪ್ ಇಡ್ತೀವಿ ಹಿಸ್ಟಾರಿಕಲ್ ಪ್ಲೇಸ್ಗೆ, ಎಲ್ಲರೂ ಭಾಗವಹಿಸಬೇಕಾದ್ರೆ ಬರಬೇಕು. ಹೀಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ, ಆಯಾ ಋತುಮಾನಗಳಿಗೆ ತಕ್ಕಂತೆ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರ್ಬೇಕು. ವಿಶ್ ಆಲ್ ದ ವೆರಿ ಬೆಸ್ಟ್.